ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮದು ಏನು ಫಾರ್ಮ್ ಟೂರ್ ಪಾರ್ಟ್ 3 ಇತ್ತಲ್ವ, ಅದು ಕಂಟಿನ್ಯೂ ಆಗ್ತಾ ಇದೆ. ಇದು ನಮ್ಮ ಜಮೀನಿನ ಬಾರ್ಡ್ರು. ಲಾಸ್ಟ್ ತನಕ ಹೋಗ್ತಿದ್ದೀನಿ. ಹೀಗೆ ಕಂಟಿನ್ಯೂ ಆಗುತ್ತೆ. ತೆಂಗಿನ ಮರ, ಬಾಳೆ ಗಿಡ, ತ್ಯಾಗದ ಮರ ಆಗಿಲ್ಲ, ಕಂಟಿನ್ಯೂ ಆಗುತ್ತೆ. ಇದು ಚೆನ್ನಾಗಿ ಬಿಟ್ಟಿದೆ. ಇನ್ನೂ ಚಿಕ್ಕದು ಬಡ್ಡೆ ಇಲ್ಲಿಂದ ಬಿಟ್ಟಿದೆ. ಈ ಥರ ಎಲ್ಲ ಪಾತಿ ಮಾಡಿದ್ದೀವಿ. ಇದಕ್ಕೆ ಬೇಸಿಗೆಯಲ್ಲಿ ನೀರು ಕಟ್ತೀವಿ. ನೋಡಿ, ಹೊಂಬಾಳೆ ಬಂದು 1-2 ಕಾಯಿ ಕಟ್ತಾ ಇದೆ. ನೋಡಿ, ಭೂಮಿಯಿಂದ ಇಷ್ಟೇ ಬಂದಿರೋದು ಇದು. ಇದು ಸಹ ಮಲ್ಲಿಕಾ. ಅದು ನಾರ್ತ್ ಇಂಡಿಯಾದಲ್ಲೆಲ್ಲ ದಶೇರಿ ಆಮ್ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಗಿಡ ಹಾಕ್ಕೊಂಡಿದ್ದೀವಿ. ಮತ್ತು ತ್ಯಾಗದ ಮರ ಹಿಂಗೆ ರನ್ನಿಂಗ್ ಆಗುತ್ತೆ. ಸಿದ್ಧ ಹಲಸು ಅಂತ ಮರ ಹಾಕಿದೆ. ಯಾಕೋ ಅನಿವಾರ್ಯ ಏನಕ್ಕೆ ಒಣಗೋಯ್ತು ಅಂತ ಗೊತ್ತಿಲ್ಲ. ಒಂದು ಸೊಸಿ, ಇದು ನಮ್ಮ ಮನೆ ಬಾರ್ಡ್ರು, ಹೊಲದ ಜಮೀನಿದು, ಒಣಗೋಗ್ಬಿಟ್ಟಿದೆ. ಮತ್ತೆ ಹಾಕಿದ್ದೀನಿ ನೆಕ್ಸ್ಟು, ಚಿಕ್ಕದು ಅದಿನ್ನು. ಇದು ಈ ಕಡೆ ಜೋಳ. ಮತ್ತು ಕೆಂದು ಎಳ್ನೀರು ಅಂತ, ಕೆಂಪು ಎಳ್ನೀರು, ಇದು ಗಿಡ ಸ್ಪೆಷಲ್ಲು, ತಂದು ಹಾಕಿದ್ದೀವಿ. ನೋಡೋಣ, ಇದು ಚಿಕ್ಕದ್ರಲ್ಲೇ ತುಂಬ ಬೇಗ ಬಿಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಗಿಡನ ಹಾಕಿದ್ದೀವಿ. ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿದ್ದು ಹಲಸು ಫೇಮಸ್ ಆಗಿದೆ. ಹಂಗಾಗ್ಬಿಟ್ಟು ಮತ್ತು ಅದು ಒಣಗೋಯ್ತು ಅಂತ ಮತ್ತೊಂದು ತಂದು ಹಾಕಿದ್ದೀವಿ, ಸಿದ್ದು ಹಲಸು. ಗಮ್ಲೆ ಸಲಸು ಅಂತ, ಅಂಟು ಬರಲ್ಲಂತೆ ಇದಕ್ಕೆ. ಇನ್ನೂ ಕಾಯಿ ಬಿಟ್ಟಿಲ್ಲ. ಅದು ಸಹ ಇಷ್ಟು ದೊಡ್ಡದಾಗಿದೆ. ಬಟ್ ಕಾಯಿ ಈ ಸಲ ಬರ್ಬೋದು, ನೋಡಬೇಕು. ಜಮೀನಿನ ಬೌಂಡ್ರಿಯಲ್ಲಿ ಹಲಸಿನ ಗಿಡ, ತೆಗದ ಮರ, ತೆಂಗಿನ ಗಿಡ ಫುಲ್ ಮಿಕ್ಸಲ್ಲಿ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಏನಿಲ್ಲ ಅಂದರೆ ಒಂದು 8 ವರ್ಷ ಮರ ಇದು. ಇದು ನಮ್ಮೂರಿಂದ ಕಟ್ಟೆ ಅಂತಾರೆ, ಸಿಗೆ ಕಟ್ಟೆ ಅಂತ, ತುಂಬ ಚಿಕ್ಕದು. ಇದಕ್ಕೆ ಮೀನು ಮರಿಗಳನ್ನು ಕೃಷಿ ಇಲಾಖೆಯಿಂದ ತಗೊಬಂದುಬಿಟ್ಟಿದ್ದೀನಿ. ಚಿಕ್ಕ ಕಟ್ಟೆ, ಬೇಸಿಗೆಲೆಲ್ಲ ನೀರು ಹೋಗ್ಬಿಡುತ್ತೆ. ಮೀನಿದೆ, 8,000 ಇದೆ ಇದರಲ್ಲಿ. ಆ ಕಡೆ ಒಂದು ಬಾವಿನೂ ಇದೆ, ಒಂದು ಕೃಷಿ ಹೊಂಡ ಇದೆ, ಇದಕ್ಕೂ ಜಾಯಿಂಟ್ ಆಗಿದೆ ಇದು. ನಾವು ಚಿಕ್ಕ ಮಕ್ಕಳಿದ್ದಂಗಿನಲ್ಲೂ ಈ ಕೆರೆಯಲ್ಲಿ ಬೆಳೆದು ಆಟ ಆಡಿ ಬೆಳೆದಿರೋದು. ಈ ಕೆರೆ ನಮಗೆ ಫೇವ್ರೇಟು. ಕೆರೆ ಅಂತ ನೋಡಿರೋದು ನಮ್ಮೂರು, ನಮ್ಮ ಕೆರೆ ಅಂತ ಇರೋದು ಇದು ಒಂದೇ ಚಿಕ್ಕದು ಕಟ್ಟೆ. ದಾಲಿ ದಾಲಿನೂ ಫಾಲೋ ಮಾಡ್ಕೊಂಡು ಬರುತ್ತೆ. ನಾವೆಲ್ಲಿಗೆ ಹೋದ್ರು ನಮ್ಮ ಹಿಂದೆನೇ ಇರುತ್ತೆ. ಏನಪ್ಪ, ಹಂದಿ ಬಂದಿರಂಗಿದ್ದಾವೆ.
ಜೋಳಕ್ಕೆ ಭಾರಿ ಜೋಳ ಎಲ್ಲ ಕಡ್ದು ಹಾಳು ಮಾಡ್ತವೆ ಬೆಳೆನ. ನೋಡಿ ಈ ಥರ ಆಗ್ಬಿಟ್ಟಿದೆ ಹೊಲ. ಒಂದೇ ಹೊಲ, ಇಲ್ಲಿ ಯಾವುದೋ ಉಳಿದಿರೋ ಜೋಳ ಹಾಕಿದ್ದು ಜೋಳ ಬರಲ್ಲ. ಯಾವತ್ತೂ ಪ್ಯಾಕೆಟ್ ಜೋಳ ತಗೊಬಂದರೆ ಯಾವ ಸ್ವಲ್ಪ ಹಾಕಿ ಉಳಿಯುತ್ತೆ, ಅದನ್ನು ನೆಕ್ಸ್ಟ್ ಹಾಕಿದ್ರಾಗುತ್ತೆ ಅಂತ ಇಟ್ಟು ಮತ್ತೆ ಆ ಜೋಳ ಹಾಕಿದ್ರೆ ಹುಟ್ಟಲ್ಲ, ಒಂದು ಕಡ್ಡಿನೂ ಹುಟ್ಟಲ್ಲ. ಎಲ್ಲೋ ಇಷ್ಟರಲ್ಲೆಲ್ಲ 2-3 ಕಡ್ಡಿ ಹುಟ್ಟಿದ್ದು ಅಷ್ಟೇ. ಅದೇನೋ ಗೊತ್ತಿಲ್ಲ, ಮೆಡಿಷನ್ನು ಮಿಕ್ಸ್ ಮಾಡಿರ್ತಾರಲ್ಲ ಅದೇ. ನಮ್ಮ ಈ ಜೋಳನ ನೀವು ಸುಲಿದುಟ್ಟು ಮುಂದಿನ ವರ್ಷ ಹುಳ ಆಗಿದ್ರೂ ಕೂಡ, ಹುಳ ಆಗಿರ್ತವೆ ಆದರೂ ಕೂಡ ನಮ್ಮ ಜೋಳ ಹುಟ್ಟುತ್ತೆ. ಅದೇ ನೀವು ಬ್ಯಾಗಿನ ಜೋಳ ತಗೊಬಂದು ಹಾಕಿದ್ರೆ ಏನು ಅಂತ ಗೊತ್ತಿಲ್ಲ, ಹುಟ್ಟಲ್ಲ. ಇದು ನನಗೆ ಮೊದಲನೇ ಅನುಭವ, ಇದು ನನಗೆ ಗೊತ್ತಿರಲಿಲ್ಲ ಅದು ಹುಟ್ಟಲ್ಲ ಅಂತ. ನೋಡಿ ಇಷ್ಟು ಹಂಗೆ ಗ್ಯಾಪ್ ಉಳ್ಕೊಬಿಟ್ಟಿದೆ. ಇದು ನಮ್ಮ ಹಸುಗಳಿಗೆ ನೇಪಿಯರ್, ಸೀಮೆ ಹುಲ್ಲು ಅಂತನ ಏನೋ ಹೇಳ್ತಾರೆ, ನೇಪಿಯರ್ ಅಂತಾರೆ. ಇದಕ್ಕೆ ಏನಿದೆ ಹೆಸರು ಗೊತ್ತಿಲ್ಲ, ಸೀಮೆ ಹುಲ್ಲು ನೇಪಿಯರ್ ಅಂತೀವಿ. ಜಮೀನಲ್ಲಿ ಎಲ್ಲ ಕಡೆನೂ ಶ್ರೀಗಂಧದ ಸೊಸಿಗಳು ಬರ್ತವೆ, ಆದರೂ ನಾವು ಎಲ್ಲದನ್ನೂ ಬಿಡ್ತೀವಿ, ಯಾವುದನ್ನು ಕಡ್ದಾಕಲ್ಲ. ಕೆಲವರು ಎಲ್ಲ ರೈತರು ಹೇಳೋದಷ್ಟೇ, ಗಂಧದ ಗಿಡಗಳು ಎಲ್ಲಿದ್ದರೂ ಒಂಥರ ದುಶ್ಮನ್ ಥರ ನೋಡ್ತಾರೆ ರೈತರು. ಯಾಕೆ ಅಂದರೆ ಅವು ನಮ್ಮ ಜಮೀನಲ್ಲಿ ಇದ್ದಷ್ಟು ಕಳ್ಳರು ಬರ್ತಾರೆ ಇದನ್ನು ಕದ್ಕೊಂಡೋಕೆ. ಏನು ಸ್ವಲ್ಪ ದಪ್ಪ ಆದರೂ ಸಾಕು ಕದ್ಕೊಂಡು ಹೋಗ್ತಾರೆ. ಅದು ನಿಜ, ಕದ್ಕೊಂಡು ಹೋಗೋದು. ಬಟ್ ಜನ ನಮ್ಮ ಅಪ್ಪರೇ ಹೇಳೋದು, ಮೊದಲು ನಾವು ಚಿಕ್ಕ ಮಕ್ಕಳಿಗೆ ಗಂಧದ ಗಿಡ ಇದೆ ಇಲ್ಲಿ ಅಂತ ನಮಗೆ ಚಿಕ್ಕ ಮಕ್ಕಳಲ್ಲಿ ತೋರಿಸಿದ್ರೆ ಆ ಕಿತ್ತಾಕು ಕಿತ್ತೆಸಿ ಅನ್ನೋರು. ಯಾಕೆ ಅಂತ ಕೇಳಿದ್ರೆ ಹಿಂಗೆ ಬರ್ತಾರೆ ಅಂತ ಅನ್ನೋರು. ಪಾಪ ಈಗ ನಾನು ಮಾತ್ರ ಅದನ್ನು ಯಾವುದನ್ನೂ ಕೀಳಲ್ಲ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸ್ತಿದ್ದೀನಿ. ಅದರಿಂದ ಪಾಪ ಆ ಗಿಡಕ್ಕೆ ಲೈಫೇ ಇಲ್ದಂಗೆ ಆಗೋಯ್ತೆ ಮನುಷ್ಯನಿಂದ. ಎಲ್ಲೋ ಯಾರು ಹಾಕಿ ಬೆಳೆಸಲ್ಲ, ಎಲ್ಲೋ ಕಾಡಲ್ಲಿ ಹುಟ್ಟಿ ಅದೇ ದೊಡ್ಡದಾಗುತ್ತೆ. ಆದರೂ ಜನ ಅದನ್ನು ಕಡ್ದು ಕತ್ತರಿಸ್ಕೊಂಡು ತಗೊಂಡೋಗೋದು, ಏನೂ ಸಿಗಲ್ಲ ಅದರಲ್ಲಿ, ಆದರೂ ಕತ್ತರಿಸ್ತಾರೆ. ತುಂಬ ಕಳ್ಳರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಗಂಧದ ಮರದ್ದು ನಮ್ಮ ಕಡೆ. ಒಂದು ಸ್ವಲ್ಪನೂ ಸೊಸಿನೂ ಬಿಡಲ್ಲ, ಯಾರು ಕೇರು ಮಾಡಲ್ಲ ರೈತರುಗಳು. ಅದನ್ನು ಕಡ್ಕೊಂಡ್ರೆ ಹೋಗ್ಲಿ ಬಿಡೋದು, ಅದು ಅವ್ರು ಕಡ್ಕೊಂಡೋಕೆ ಇರೋದು, ಅದಕ್ಕೆ ಅಂತಾರೆ. ಇದು ಮರ, ಅದೇ ನಮ್ಮ ಹೂವು ಆಗಿದೆ ಅಲ್ಲೇ. ನಾನು ಯಾವಾಗಲೂ ತುಂಬ ಸುಸ್ತಾದಾಗ ಕೆಲಸ ಮಾಡಿ ಬಂದು ರೆಸ್ಟ್ ಮಾಡೋ ಅಂಥ ಜಾಗ ಇದು. ಬೇಜಾರಾದಾಗ ಇದಾದಾಗ ಎಲ್ಲದಕ್ಕೂ ಇಲ್ಲೇ ಬಂದು ರೆಸ್ಟ್ ಮಾಡೋದು. ಇಲ್ಲೊಂದು ಜೋಕಾಲ ಕಟ್ಕೊಂಡಿನಿ. ನನ್ನ ಮಗುಗೂ ಈ ಪ್ಲೇಸ್ ಅಂದರೆ ಚಂದ, ನನಗಂತೂ ಫೇವ್ರೇಟು. ಮುಂದೆ ನನ್ನ ಮಗನಿಗೂ ಫೇವ್ರೇಟ್ ಆಗ್ಬೋದು. ನಮ್ಮಪ್ಪ ಇಲ್ಲೇ ಕೂರೋದು ನಮ್ಮ ಅಪ್ಪಗೆ ಇಷ್ಟ ಅಂತ ಆಗ್ಬೋದು. ಇಲ್ಲೊಂದು ಬಂಡೆ ಇದೆ, ತುಂಬ ಕಾಡು ಜಾತಿ ಮರಗಳಿದೆ. ಇದನ್ನೆಲ್ಲ ಹೊಲ ಮಾಡ್ಬೋದು, ಬಟ್ ನಾನು ಮಾಡಿಲ್ಲ, ನ್ಯಾಚುರಲ್ ಹಂಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಫೇವ್ರೇಟ್ ಪ್ಲೇಸ್ ಇದು ಜೋಕಾಲಿ. ಇದು ಕೆಲವು ಕಾಡು ಜಾತಿ ಮರಗಳು ಜನಗಳಿಗೆ ಗೊತ್ತಾನೆ, ಯಾರು ರೈತರಿಗೂ ಗೊತ್ತಿರಲ್ಲ ಸಾಮಾನ್ಯವಾಗಿ. ಯಾವ ಮರ ಅಂದರೆ ಇದು ಎಂಥದೋ ಮರ ಅಂತಾರೆ, ಏನೋ ಗೊತ್ತಿಲ್ಲ. ಇದು ಕಾಡು ಜಾತಿ ಮರ. ಲಾಸ್ಟಿಗೆ ನಮ್ಮ ಅಪ್ಪನೂ ಕೇಳಿದಾಗ ಇದೇ ಹೇಳೋದು, ಇದೇನು ಮರ ಪಪ್ಪ? ಯಾವುದೋ ಕಾಡು ಜಾತಿ ಮರ. ಅದ್ರ ಹೆಸರು ಹೇಳೋಕ್ಕೆ ಗೊತ್ತಾಗಲ್ಲ. ಹಂಗೆ ನಾನು ನನ್ನ ಮಗ ಕೇಳಿದ್ರೆ ಯಾವುದೋ ಕಾಡು ಜಾತಿ ಮರ ಮಗನೇ ಅನ್ಬೇಕಾಗತ್ತೆ. ಬಟ್ ಇದನ್ನು ತಿಳ್ಕೊಂತೀನಿ, ತಿಳ್ಕೊಂಡು ಹಾಕ್ತೀನಿ. ಇದು ನೇರ್ಲು ಮರ, ನೇರ್ಲೆ ಹಣ್ಣಿನ ಮರ. ಇದು ಬಿದ್ರು ಹಾಕಿದೀನಿ. ಯಾರಿಗೆ ಮಕ್ಕಳಿಲ್ಲ ಅವ್ರು ಬಿದ್ರಾಕ್ತಾರೆ ಅಂತ ಒಂದು ಪ್ರತೀತಿ ಇದೆ, ಗಾದೆ ಇದೆ ಅಂತೆ. ಅದು ಸರಿಯಾಗಿ ಗಾದೆನೂ ಗೊತ್ತಿಲ್ಲ ನನಗೆ. ಮಕ್ಕಳು ಮರಿ ಇಲ್ದೇ ಇದ್ದಾರೆ ಬಿದ್ರಾಕ್ತಾರೆ ಅಂತ ಅಲ್ಲ ಬಟ್ ಹಂಗಂತಾರೆ. ಅದು ಆ ಥರನ ಇನ್ನೊಂದು ಥರನ ಯಾವುದೋ ಒಂದು ಗಾದೆ ಇದೆ, ಅದು ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದೊಂದು ಸುಮ್ಮನೆ ಶೋಕಿಗೆ ಹಾಕಿದ್ದೀನಿ. ಬಿದ್ರು ನೋಡಿ ಎಷ್ಟು ಕಲ್ಲರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿದ್ರು. ಹಂಗಂತಾರೆ ಬಿದ್ರೆ ಎಲ್ಲ ಬೈಯೋದದೇ, ಬಿದ್ರೆ ಯಾರು ಬೆಳಿತಾರ ಅಂತ. ಬಟ್ ನಾನು ಬಿದ್ರೆ ಬೆಳೆದಿದ್ದೀನಿ, ಒಂದು ಸೈಡಿಗೆ ಹಾಕಿದ್ದೀನಿ. ಅದನ್ನು ಒಂದು ಕಾಲದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಫಸ್ಟ್ ಕಾಲದಲ್ಲೇನೋ ಬಿದ್ರು ಕಾಡಿನ ಕಳೆ ಅನ್ನೋರಂತೆ. ಹಂಗೆ ಅದು ತುಂಬ ಉಪಯೋಗ ಆಗಿರೋದ್ರಿಂದ ಅದು ವಿನಾಶದ ಅಂಚಲ್ಲಿದೆ, ಎಲ್ಲೂ ಇಲ್ಲ ಈಗ.
ಕಳೆ ಅಲ್ಲ, ಕಳೆ ಕಳೆ ಕಿತ್ತಾಕ್ತಿವಲ್ಲ, ವೇಸ್ಟ್ ಕಳೆ ಅಂತ. ಕಾಡಿನ ಕಳೆ ಅಂದ್ರೆ ವೇಸ್ಟ್ ಅಂತ ಬಿದ್ರು ಅಂದ್ರೆ ಅಷ್ಟು ಬಿದ್ರಿತ್ತು, ಅಷ್ಟು ಬಿದ್ರು ಇತ್ತು. ನೋಡಿ ಇಲ್ಲೊಂದು ಗಂಧದ ಮರ ಇದೆ. ನಾನು ಆಗ್ಲೇ ಹೇಳ್ದಂಗೆ ಗಂಧದ ಮರ ಅಂದ್ರೆ ಕಿತ್ತಾಕ್ಬಿಡಿ ಚಿಕ್ಕ ಗಿಡದಲ್ಲಿ ಅನ್ನೋರು, ಆದ್ರೆ ನಾನು ಅದನ್ನು ಉಳಿಸ್ತಿದ್ದೀನಿ. ಯಾರು ಯಾವತ್ತು ಕಳ್ಳರು ಬಂದು ಕುಯ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಈ ತರ ಇದೆ ಇದು. ಇಲ್ಲಿ ಇರೋದೇ ಹೆಚ್ಚು, ಇಷ್ಟೊತ್ತಿಗೆ ಕಟ್ ಮಾಡ್ಕೊಂಡು ಹೋಗೋರು ಕಳ್ಳರು. ಬಟ್ ಇದೆ ನೋಡಿ ಎಷ್ಟು ದೊಡ್ಡದಿದೆ ಮರ. ಇದೆ ಶ್ರೀಗಂಧದ ಮರ. ವಿಡಿಯೋ ಹಾಕಿರೋ ವಿಡಿಯೋದ ನೋಡ್ಕೊಂಡು ಬಂದು ಕಟ್ಕೊಂಡು ಹೋಗೋರು ಇದ್ದಾರೆ, ಹೇಳಕ್ ಬರಲ್ಲ. ಬಟ್ ಇದಕ್ಕೆಲ್ಲ ಸೆಕ್ಯೂರಿಟಿ ಪರ್ಪಸ್ ಆಗಿ ನಮ್ಮ ಡಾನ್ ಇದ್ದಾರೆ ನೋಡಿ ಇಲ್ಲಿ. ಹಾಂ, ಡಾನ್ ಇದ್ದಾರೆ ನೋಡಿ ಇಲ್ಲಿ, ಈ ಸೆಕ್ಯೂರಿಟಿ ಪರ್ಪಸ್ಗಾಗಿ. ಇಲ್ಲಾಂದ್ರೆ ಈ ಗಂಧದ ಮರ ಇರ್ತಿರಲ್ಲ. ಈ ನಮ್ಮ ಡಾಲಿ ಇರೋದ್ರಿಂದ ನಮ್ಮ ಮನೆ ಸುತ್ತ ಏನು ಗಂಧದ ಚಿಕ್ಕ ಗಿಡಗಳಿದ್ದಾವೆ ಎಲ್ಲ ಜೀವಂತವಾಗಿದ್ದಾವೆ. ಮತ್ತೆ ನಮ್ಮ ಅದೇ ಪ್ಲೇಸಿಗೆ ಬಂದ್ವಿ. ಇದು ನಮ್ಮ ತೆಂಗಿನ ಮರ ನೋಡಿ, ಬಿದ್ರು ಎಷ್ಟು ಚಂದ ಕಾಣಿಸ್ತಿದೆ. ಏನೋ ಒಂಥರ ನೋಡೋಕೆ ಚಂದ, ಖುಷಿ ಆಗುತ್ತೆ ಬಿದ್ರನ್ನ. ಎಲ್ಲ ಗಿಡ ಮರ ನೋಡೋಕ್ಕೂ ಖುಷಿ ಆಗುತ್ತೆ ನನಗೆ. ಯಾವ್ದು ವೇಸ್ಟ್ ಅಂತಾರೋ, ಯಾವ್ದು ಸರಿ ಇಲ್ಲ, ಅದು ಏನೇನೋ ಹೇಳ್ತಾರೆ. ಹೊರಟು ಸ್ವಲ್ಪ ಇವತ್ತೆಲ್ಲ ಮನೆ ಹತ್ರನೇ ಇದ್ವಿ, ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಮಗನ ಜೊತೆ ಅಂತ ಹೇಳಿ ಗದ್ದೆ ಹತ್ರ ಹೋಗಿದ್ವಿ. ಎಲ್ಲ ಫುಲ್ ಗದ್ದೆ ಎಲ್ಲ ಕಟ್ಟಾಯಿತು, ನಾಳೆ ಹೊರಬೇಕು. ನೋಡೋಣ ಎಲ್ಲಿ ಯಾವ ಕಡೆ ಹೊರೋದು ಆ ಥರ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅವತ್ತು ಏನು ಬರ್ತಾ ದಾರಿಲಿ ಅದು ಹಕ್ಕಿಗಳು ಹಾರಾಡ್ತಿದೆ ಅಂತ ಹೇಳಿದ್ನಲ್ಲ, ಅದು ಅವತ್ತು ಬರೋತ್ತಿಗೆ ಸಿಗಲಿಲ್ಲ. ಬಟ್ ಇವತ್ತು ಬಂದ್ವಿ, ಅಲ್ಲಂತೂ ತುಂಬ ಹಕ್ಕಿಗಳಿದ್ವು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಇರುತ್ತೆ ಅಂತ. ನನಗಂತೂ ಅದು ನೋಡಿ ತುಂಬ ಖುಷಿಯಾಗೋಯ್ತು. ಅದೊಂಥರ ಯಾವ ಥರ ಅಂದರೆ ಇದು ಬರ್ಡ್ಸ್ ಏರ್ ಶೋ ನೋಡ್ದಂಗೆ ಆಯಿತು. ಅಷ್ಟು ಹಕ್ಕಿಗಳಿದ್ವು. ಅದು ಹೇಳೋಕ್ಕೆ ಆಗಲ್ಲ ಅದು ಮೋಸ್ಟ್ಲಿ ಎಷ್ಟಿದ್ವು ಅಂತ, ಏಕೆಂದರೆ ಸುತ್ತ ಫುಲ್ ಎಲ್ಲ ಕಡೆನೂ ಇದ್ವು. ಇವು ಹಕ್ಕಿಗಳು ಬಂದುಬಿಟ್ಟು ಗೊರವಂಕ ಅಂದರೆ ಮೈನಾ ಪಕ್ಷಿ ಅಂತ ಹೇಳ್ತಾರಲ್ವ ಅದು. ಇವೆಲ್ಲ ಆಲ್ಮೋಸ್ಟ್ ಇವು ಜಾಸ್ತಿ ನಾನ್ ವೆಜ್ನೇ ಇಷ್ಟಪಡ್ತವೆ ಮತ್ತು ನಾನ್ ವೆಜ್ನೇ ತಿಂತವೆ. ಇವಾಗ ಎಲ್ಲ ಭತ್ತ ಮತ್ತು ರಾಗಿ, ಏನು ಕಬ್ಬು ಎಲ್ಲ ಬಂದಿರೋದ್ರಿಂದ ಅಲ್ಲಿ ಪಕ್ಕದಲ್ಲೇ ಸ್ವಲ್ಪ ಕಬ್ಬಿನ ಹೊಲ ಇದೆ. ಅಲ್ಲೇನು ಹುಳಗಳಿರುತ್ತೆ, ಅದನ್ನು ತಿನ್ನೋದಕ್ಕೆ ಬರುತ್ತೆ. ಇನ್ನು ಭತ್ತ ಎಲ್ಲ ಇವಾಗ ರಾಶಿ ಎಲ್ಲ ಹಾಕಿದಾರಲ್ವ, ಅಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಹುಳಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ತಿನ್ನೋದಕ್ಕೆ ಹಕ್ಕಿಗಳು ಬಂದಿದೆ. ಅವು ಮೋಸ್ಟ್ಲಿ ಫುಲ್ ಇವತ್ತು ಒಳ್ಳೆ ಫುಡ್ ಸಿಕ್ಕಿರಬೇಕು ಅನಿಸುತ್ತೆ. ಹಾಗಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಹೊತ್ತೂ ಕೂರಲೇ ಇಲ್ಲ, ಫುಲ್ ಓಡಾಡೋದೇ ಆಗೋಯಿತು. ನಾನು ನನ್ನ ಮಗ ಎಲ್ಲ ನೋಡಿಕೊಂಡು ಒಂಥರ ತುಂಬ ಖುಷಿಯಾಯಿತು ಅದು ನೋಡಿ. ಮತ್ತು ಇದು ಹಕ್ಕಿ ಬಂದುಬಿಟ್ಟು ಕೆಳಗೆ ಹಾರ್ತಿರ್ಬೇಕಾದ್ರೆ ಕೆಳಗಡೆಯಿಂದ ನೋಡಿದ್ರೆ ವೈಟ್ ಕಲರ್ ಕಾಣಿಸುತ್ತೆ, ಬಟ್ ಮೇಲ್ಗಡೆ ಅದೊಂದು ಸ್ವಲ್ಪ ಬ್ಲ್ಯಾಕ್ ಮತ್ತು ಯೆಲ್ಲೋಯಿಶ್ ಥರ ಅನಿಸುತ್ತೆ. ಇನ್ನು ಇದನ್ನು ಇಲ್ಲೆಲ್ಲ ಏನಂತ ಕರೀತಾರೆ ಅಂದರೆ ಉಣ್ಣೆಗರ್ವ ಅಂತ ಕರೀತಾರೆ. ಯಾಕೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಉಣ್ಣೆಗೊರವ ಅಂತ ಹೇಳೋರು, ನನಗೆ ಮೈನಾ ಪಕ್ಷಿ ಅದೇನು ಗೊರವಂಕನೇ ಉಣ್ಣೆಗೊರವ ಅಂತ ಕರೀತಾರೆ ಅಂತ ಗೊತ್ತೇ ಇರಲಿಲ್ಲ. ಯಾವಾಗಲೂ ಒಂದು ಸಲ ಹಂಗಂತ ಹೇಳಿದ್ರು. ಇದನ್ನ ಏನಕ್ಕೆ ಹಂಗೆ ಕರೀತಾರೆ ಅಂತ ಕೇಳಿದಾಗ ಅದು ಹಸುಗಳದ್ದು ಏನು ಉಣ್ಣೆ ಬರುತ್ತಲ್ವ, ಅದನ್ನು ಯಾವಾಗಲೂ ಬಂದು ತಿಂತಾನೆ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಉಣ್ಣೆಗೊರವ ಅಂತ ಕರೀತಾರಂತೆ. ನನಗೆ ಸ್ವಲ್ಪ ಬೇಜಾರನೇ ಆಯಿತು. ಗೊರವಂಕ, ಮೈನಾ ಅದು ಎಷ್ಟು ಚೆನ್ನಾಗಿದೆ ಹೆಸರು, ಅದನ್ನು ಉಣ್ಣೆಗೊರವ ಅಂತ ಕರೀತಾರಲ್ವ, ಅದನ್ನು ಕೇಳೋದಕ್ಕೇ ಎಷ್ಟು ಒಂಥರ ಕೆಟ್ಟದಾಗಿದೆ ಹೆಸರು ಅಂತ ಅನ್ನಿಸ್ತು. ಮತ್ತು ಈ ಹಕ್ಕಿಗಳದ್ದು ಮೊಟ್ಟೆ ಬಂದುಬಿಟ್ಟು ಒಂಥರ ಸ್ಕೈ ಬ್ಲೂ ಕಲರ್ ಇರುತ್ತೆ. ಮತ್ತು ಇವು ಗೂಡುಗಳನ್ನು ಎಲ್ಲಿ ಮಾಡ್ಕೊಳ್ಳುತ್ತೆ ಅಂದರೆ, ಕಾಗೆಗಳು ಎಲ್ಲಿ ಗೂಡು ಮಾಡುತ್ತಲ್ವ ಆ ಥರನೇ ಸೇಮ್ ಇವೂ ಅಷ್ಟೇ, ಒಂದು ಮರದ ಮೇಲೆ ನಾರ್ಮಲಾಗಿಯೇ ಗೂಡುಗಳನ್ನು ಮಾಡ್ಕೊಳ್ಳುತ್ತೆ. ಅಲ್ಲಿ ನನಗೆ ನೋಡ್ತಾ ತುಂಬ ಖುಷಿಯಾಗೋಯಿತು. ಒಂದು ಒಳ್ಳೆ ದಿನ ಸಿಕ್ತಲ್ವ, ಹೊಸ ವರ್ಷದ ದಿನ. ನಿಜವಾಗ್ಲೂ ಒಂದು ಒಳ್ಳೆ ಮೂಮೆಂಟ್ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ಎಲ್ಲ ಅಲ್ಲೇ ಇದ್ದು ನೋಡಿಕೊಂಡು ಬಂದ್ವಿ. ಅವಿನ್ನೂ ಹಾರಾಡ್ತಾನೆ ಇದ್ವು, ನಾವು ಬಂದ್ರೂ ಹಾರಾಡ್ತಾನೆ ಇದ್ವು. ನನಗೆ ಅಲ್ಲಿಂದ ಬರೋದಕ್ಕೇ ಮನಸ್ಸೇ ಆಗಲಿಲ್ಲ. ಬಟ್ ಸ್ವಲ್ಪ ಕತ್ತಲೆ ಆದಂಗೆ ಅನ್ನಿಸ್ತು, ಹಾಗಾಗಿ ಮನೆಗೆ ಬಂದ್ವಿ. ಇನ್ನು ನಾವು ಹೊಸ ವರ್ಷಕ್ಕೆ ಯಾವುದೇ ಥರ ಸ್ಪೆಷಲ್ ಇಲ್ಲ, ಯಾಕೆಂದರೆ ನನ್ನ ಹಸ್ಬೆಂಡ್ ಅದರಲ್ಲೆಲ್ಲ ಸ್ವಲ್ಪ ಯಾವ ಥರ ಅಂದರೆ ಅದನ್ನೆಲ್ಲ ಇಷ್ಟಪಡಲ್ಲ. ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ, ಇದೆಲ್ಲ ನಮ್ಮದು
ಏನು ಸೆಲೆಬ್ರೇಷನ್ ಅಲ್ಲ ಅನ್ನೋ ಥರ ಅವ್ರದ್ದು ಮೈಂಡ್ಸೆಟ್. ಹಾಗಾಗಿ ನಾನು ಅದಕ್ಕೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಯಾವುದೇ ಥರ ಕೇಕ್ ಕಟ್ ಮಾಡೋದು ಅದೆಲ್ಲ ಇಲ್ಲ. ನಾವು ಯುಗಾದಿನೇ ಸ್ವಲ್ಪ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಇನ್ನು ಹಾಗಾಗಿ ಏನು ಸ್ವೀಟ್ ಅಂತ ಆಗಲಿ ಹೊರಗಡೆ ಹೋಗೋದು ಯಾವುದೇ ಥರ ಸೆಲೆಬ್ರೇಷನ್ಸ್ ಇರಲಿಲ್ಲ ಸ್ಪೆಷಲ್ಲಾಗಿ. ಹಾಗಾಗಿ ಇವತ್ತಿನ ದಿನ ತುಂಬ ನಾರ್ಮಲಾಗಿ ಮನೇಲೇ ಇದ್ದಿದ್ವಲ್ವ, ಹಾಗಾಗಿ ಏನು ಅಷ್ಟೊಂದು ಸ್ಪೆಷಲ್ ಅನಿಸಲಿಲ್ಲ. ಹೊಲದಲ್ಲಿ ಏನೂ ಕೆಲಸ ಇರಲಿಲ್ಲ, ಯಾಕೆಂದರೆ ಈಗ ಒಂದು ವೀಕಿಂದ ಎಲ್ಲ ಗದ್ದೆ ಅಂತ ಕೆಲಸ ಅಂತ ಹೇಳಿಬಿಟ್ಟು ತುಂಬ ಕೆಲಸ ಸುಸ್ತಾಗಿಬಿಟ್ಟಿತ್ತು. ಇನ್ನು ನಾಳೆ ಮತ್ತೆ ಗದ್ದೆ ಹೊರಬೇಕಲ್ವ, ಹಾಗಾಗಿ ಇವತ್ತೊಂದಿನ ಫುಲ್ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇದ್ವಿ. ಇನ್ನು ಬರ್ಡ್ ಏರ್ ಶೋನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಕತ್ತಲೆ ಆಯಿತು. ಇನ್ನೊಂದು ಸ್ಪೆಷಲ್ ಅಂದರೆ ನಮ್ಮದು ಇದು ನಾರ್ಮಲಾಗಿ ಪಾರಿವಾಳಗಳು ಒಂದೇ ಮೊಟ್ಟೆ ಇಟ್ಟಿದ್ದು. ಮೊನ್ನೆ ಅದು ಮೊಟ್ಟೆ ಇಟ್ಟಿದ್ದು, ನೆನ್ನೆ ಒಂದೇ ಇತ್ತು. ನಾವು ಮೋಸ್ಟ್ಲಿ ಒಂದೇ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಸಂಜೆ ನೋಡೋಣ ಫುಡ್ ಹಾಕೋಣ ಅಂತ ಮೇಲೆ ಹೋಗಿ ನೋಡಿದ್ರೆ ಅದು ಒಂದು ಮೊಟ್ಟೆ ಹೋಗಿ 2 ಮೊಟ್ಟೆ ಆಗಿದೆ. ಇನ್ನು ಅಲ್ಲೋಗಿ ನೋಡಿದ್ರೆ 2 ಮೊಟ್ಟೆ ಇತ್ತು. ನಾರ್ಮಲಾಗಿ ಪಾರಿವಾಳಗಳು 2 ಮೊಟ್ಟೆನೇ ಇಡೋದಂತೆ. ಅದು ನನ್ನ ಹಸ್ಬೆಂಡಿಗೆಲ್ಲ ಚೆನ್ನಾಗಿ ಗೊತ್ತು, ಯಾಕೆಂದರೆ ಅವರು ಆರ್ಮಿಗೆ ಹೋಗೋದಕ್ಕಿಂತ ಮುಂಚೆ ಅವ್ರದ್ದು ಏನೆಲ್ಲ ಹಳೆ ಮನೆ ಅಂತ ತೋರಿಸಿದ್ನಲ್ವ, ಅಲ್ಲಿ ಪಾರಿವಾಳಗಳನ್ನ ತುಂಬ ಸಾಕ್ತಿದ್ರಂತೆ. ಅವ್ರಿಗೆ ಪಾರಿವಾಳಗಳನ್ನ ಈಗಲ್ಲ, ಅದು ಅವ್ರು ಚಿಕ್ಕವರಿದ್ದಾಗಿಂದನೂ ಪಾರಿವಾಳಗಳನ್ನ ಸಾಕೋದು ಅದೆಲ್ಲ ತುಂಬ ಇಷ್ಟ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ನನಗೆ ಪಾರಿವಾಳಗಳು ಅಂದರೆ ಇಷ್ಟ, ಸಾಕೋದು ಅದೆಲ್ಲ. ಮತ್ತು ಎಷ್ಟು ಮೊಟ್ಟೆ ಇಡುತ್ತೆ, ಎಷ್ಟು ದಿನಕ್ಕೆಲ್ಲ ಮರಿ ಮಾಡುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಮತ್ತು ಅದಕ್ಕೇನು ಫುಡ್ ಹಾಕಬೇಕು, ಅದ್ರದ್ದು ಮತ್ತು ಆ್ಯಕ್ಟಿವಿಟೀಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅಂದರೆ ಅದಕ್ಕೆ ಯಾವ ಥರ ಇರಬೇಕು ಅನ್ನೋದನ್ನು ಫಸ್ಟೇ ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು, ಅದಕ್ಕೆ ಗೂಡನ್ನ ಇಟ್ಟು ಅದರೊಳಗಡೆ ಮೊಟ್ಟೆನ ಇಡೋದಕ್ಕೂ ಸಹ ಒಂದು ಬಾಕ್ಸಲ್ಲಿ ನೀಟಾಗಿ ಅದನ್ನು ಕಟ್ ಮಾಡಿಬಿಟ್ಟು ಅದು ಇಟ್ಟಿದ್ದಾರೆ. ಹಂಗಾಗಿ ಪಾರಿವಾಳಗೆ ಅದು ಮೋಸ್ಟ್ಲಿ ಕಂಫರ್ಟ್ ಆಗಿದೆ ಅನಿಸುತ್ತೆ. ಹಾಗಾಗಿನೇ ಅಲ್ಲಿ ಚೆನ್ನಾಗಿ ಮೊಟ್ಟೆನ ಇಟ್ಟಿರೋದು. ಅದು ನೋಡಿ ಇವತ್ತು ಖುಷಿಯಾಗೋಯಿತು. 2 ಏನಾದರೂ ಆಗಲಿ 2 ಮರಿಗಳಾಗುತ್ತೆ ಅಂತ. ಇನ್ನು ನನ್ನ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.